ಬಾಟಮ್ ಸ್ಟಿಚ್ ಮಾಡ್ತಿದ್ದೀನಿ. ರೋಲ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಪ್ರಿನ್ಸೆಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಇಂದು ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ. ಸ್ಲೀವ್ ಪಾರ್ಟ್ ಕಟಿಂಗ್ ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ. ಬ್ಯಾಕ್ ಪಾರ್ಟ್ ಡಿಸೈನ್ ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟ್ ಆಗಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ನಾನಿಲ್ಲಿ ಒಂದು ಆನ್ ಫೋಲ್ಡ್ ಇದೆ, ಮತ್ತೆ ಇನ್ನೊಂದು ಆನ್ ಫೋಲ್ಡ್ ಮಾಡ್ತಿದ್ದೀನಿ. ಅಟ್ ಎ ಟೈಮ್ ಎರಡು ಸ್ಲೀವ್ಸನ್ನು ಕಟ್ ಮಾಡ್ತಿದ್ದೀನಿ. 4 ಫ್ಯಾಬ್ರಿಕ್ ಇದೆ, 4 ಲೇಯರ್ ಫ್ಯಾಬ್ರಿಕ್ ಇದೆ. ಇದು ಫುಲ್ ಲೆಂತ್ ತೊಗೊತಿದ್ದೀನಿ. ಫುಲ್ ಲೆಂತ್ ನನಗೆ 11 ಬೇಕು. 11 + 1 ಇಂಚು ಸ್ಟಿಚಿಂಗಿಗೆ. 1/2 ಇಂಚ್ ಈ ಕಡೆ ಹೋಗುತ್ತೆ, 1/2 ಇಂಚ್ ಆ ಕಡೆ ಹೋಗುತ್ತೆ. ಹಾಗಾಗಿ 12 ಇಂಚ್. 12 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ಟ್ರೈಟ್ ಲೈನ್ ತೊಗೊತಿದ್ದೀನಿ. ನಾನು ಇಲ್ಲಿ ಆರ್ಮೋಲ್ನ ಹೇಗೆ ತೊಗೊತಿದ್ದೀನಿ ಅಂದರೆ, ಚೆಸ್ಟ್ ಹೇಗಿರುತ್ತೆ ಆ ಥರ. ಇಲ್ಲಿ ನೋಡಿ 34 / 4. 34 ಚೆಸ್ಟ್ ಇದ್ದರೆ 34 / 4 ಮಾಡ್ಕೋಬೇಕು. 8.5 ಬರುತ್ತೆ. ನನ್ನ ಚೆಸ್ಟ್ ಮೆಜರ್ಮೆಂಟ್ 35 ಇರೋದು. /4 ತೊಗೋಬೇಕು. 8.75 ಬರ್ತಿದೆ. 9.5 ಇದೆ. ಸೊ ಸಾಕು. ಇಲ್ಲಿಂದ ಇಲ್ಲಿಗೆ 3 ತೊಗೊತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಂದ ಎಸ್ ಶೇಪಲ್ಲಿ ಬರಬೇಕು. ಈ ಥರ ಶೇಪಲ್ಲಿ ಇರಬೇಕು. ಈ ಥರ 1/2 ಇಂಚು ಡೌನ್ ತೊಗೊತಿದ್ದೀನಿ. 1/2 ಇಂಚು ಡೌನು. ಈ ಥರ ಲೈನ್ ಡ್ರಾ ಮಾಡ್ಕೊಳ್ಳಿ. ಸ್ಲೀವ್ದು ಬಾಟಮ್ ರೌಂಡ್, ನನ್ನ ಬಾಟಮ್ ರೌಂಡು ಟೋಟಲ್ ಇರೋದು 9.5 ಇದೆ. 9.5 / 2 ಮಾಡ್ಕೋಬೇಕು. 4.75 ಬರ್ತಿದೆ. ಪ್ಲಸ್ 2 ಇಂಚೀಸ್ 6.75 ಬರ್ತಿದೆ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಯಾವುದೇ ಸ್ಲೀವ್ಸ್ ಆದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ. ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದು ಯಾಕೆ ನಾನು ಕಟ್ ಮಾಡಿಲ್ಲ ಅಂದರೆ, ಈ 1/2 ಇಂಚು ಫ್ರಂಟಿಗೆ. ಹಾಗಾಗಿ ನಾನಿಲ್ಲಿ ಫಸ್ಟು 2ನ ಓಪನ್ ಮಾಡ್ಕೋಬೇಕು. ಈ ಥರ ಇದೆ ಇವಾಗ ಸ್ಲೀವ್ಸು. ಫ್ರಂಟ್ ಪಾರ್ಟ್, ಇದು ಬ್ಯಾಕ್, ಇದು ಫ್ರಂಟ್, ಇದು ಬ್ಯಾಕಿಗೆ ಬರುತ್ತೆ. ಇಲ್ಲಿ 1/2 ಇಂಚ್ ಕಟ್ ಮಾಡಿದರೆ ಅದು ಫ್ರಂಟಿಗೆ ಹೋಗುತ್ತೆ. 1/2 ಇಂಚು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ಕೊಟ್ಟಿರ್ತೀವಲ್ಲ ಅದಕ್ಕೆ. ಇಷ್ಟೇ ಸ್ಲೀವ್ಸು. ಇವಾಗ ಶೆಲ್ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇದು ಸ್ಲೀವ್ಸಿಗೆ ಆಯಿತು. ಬ್ಯಾಕು ಓಪನ್ ಇಲ್ದಲೇ ಇರೋದ್ರಿಂದ ಫಸ್ಟು ಬ್ಯಾಕ್ನ ಅಲೈನ್ ಮಾಡ್ಕೊಳ್ಳಿ. ಇನ್ನೂ ನನಗೆ ಎಷ್ಟು ಫ್ಯಾಬ್ರಿಕ್ ಮಿಕ್ಕಿದೆ, ಈ ಥರ ಅಲೈನ್ ಮಾಡ್ಕೋಬೇಕು. ಎಷ್ಟು ಫ್ಯಾಬ್ರಿಕ್ನ ಉಳ್ಸೋಕ್ಕಾಗುತ್ತೆ ಅಷ್ಟು ನೀಟಾಗಿ ಜೋಡಿಸ್ಕೊಂಡು ಫ್ಯಾಬ್ರಿಕ್ನ ಉಳಿಸ್ಕೋಬೇಕು. ಎಲ್ಲದನ್ನೂ ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. ಇದು ಫ್ರಂಟ್. ಹಾಗೆ ತುಂಬ ಫ್ಯಾಬ್ರಿಕ್ ಉಳಿದಿರೋದ್ರಿಂದ ಇಲ್ಲಿಗೆ ಅಡ್ಜಸ್ಟ್ ಮಾಡೋಕ್ಕೆ ನೋಡ್ತೀನಿ.
ಓಕೆ, ಈ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದನ್ನ ಇಲ್ಲಿಗೆ ಪ್ಲೇಸ್ಮೆಂಟ್ ಮಾಡ್ತಿದ್ದೀನಿ, ಅಲ್ಲಿ ಬೇಡ ಅಂತ. ಎಲ್ಲ ಫ್ಯಾಬ್ರಿಕ್ ಕಟ್ ಮಾಡಾದಮೇಲೆ ನಾನು ಇಂಟರ್ ಔಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿರೋದ್ರಿಂದ ಅಲೈನ್ ಮಾಡ್ಕೊತಿದ್ದೀನಿ. ನಾನು ಮಾರ್ಕ್ ಮಾಡಿರೋದನ್ನ ಫ್ರಂಟ್ ಸೈಡ್ ಅಂತ, ಮಾರ್ಕ್ ಆಗದಿರೋದು ಬ್ಯಾಕ್ ಸೈಡ್ ಅಂತ ತೊಗೊತಿದ್ದೀನಿ. ನಾನು ಫಸ್ಟಿಗೆ ಹೇಳಿದೆ ಶಲ್ ಫ್ಯಾಬ್ರಿಕ್ನ ನಾನು ಬ್ಯಾಕಿಂದ ಕಟ್ ಮಾಡ್ತಿದ್ದೀನಿ ಅಂತ. ಬ್ಯಾಕು ಮತ್ತು ಬ್ಯಾಕ್ನ ಜಾಯಿನ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳೋದ್ರಿಂದ ಈಸಿ ಆಗುತ್ತೆ ಸ್ಟಿಚಿಂಗು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ. ನೆಕ್ ಹತ್ರ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಬಾಟಮಲ್ಲೂ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು. ಫ್ರಂಟ್ ಓಪನಿಂಗ್ ಇರೋದ್ರಿಂದ ಇದನ್ನ ಅಲೈನ್ ಮಾಡ್ಕೊಳೋದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು. ಈ ಥರ ಬರುತ್ತೆ. ಈ ಥರ ಅಲೈನ್ ಮಾಡ್ಕೊಂಡಿಲ್ಲ ಅಂದರೆ ಇದು ನೆಕ್ಕಲ್ಲಂತೂ ಸ್ವಲ್ಪನೂ ಗೊತ್ತಾಗಲ್ಲ ಫ್ಯಾಬ್ರಿಕ್ಕು. ನಾರ್ಮಲ್ ಪಾರ್ಟು ಯಾವುದೋ ಪ್ರಿನ್ಸೆಸ್ ಕಟ್ ಲೈನ್ ಏನೂ ಗೊತ್ತಾಗಲ್ಲ. ಈ ಥರ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಆಗ್ತಿರೋದ್ರಿಂದ ನೆಕ್ ಅಂತ ಬರ್ಕೊತಿದ್ದೀನಿ. ಇದು ಆರ್ಮೋನು, ಇದು ನೆಕ್ಕು, ಇದು ನೆಕ್ಕು. ಅಲೈನ್ ಮಾಡಿ ಇಟ್ಕೊತಿದ್ದೀನಿ. ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಿಚ್ ಆದಮೇಲೆ ಈ ಥರ ಜಾಯಿನ್ ಆಗುತ್ತೆ. ಅದು ಈ ಥರ ಜಾಯಿನ್ ಆಗುತ್ತೆ. ಇದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಈ ಥರ ಸ್ಲೀವ್ನ ಇದು ಮಾಡ್ಕೊಳೋದಿಗೆ ಈ ಥರ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟು, ಇದು ಫ್ರಂಟು. ಇದು ಯಾವಾಗಲೂ ಹಿಂಗೆ ಆಪೋಸಿಟ್ ಡೈರೆಕ್ಷನಲ್ಲೇ ಇರಬೇಕು. ಫ್ರಂಟು, ಇದು ಫ್ರಂಟು, ಇದನ್ನು ಫ್ರಂಟು. ಫಸ್ಟ್ ಹಿಂಗೆ ಬರ್ಕೊಂಡೆ ಚೇಂಜ್ ಮಾಡ್ಕೊಡಿ ನೋಡಿ. ಫ್ರಂಟು, ಇದು ಫ್ರಂಟು, ಇದು ಫ್ರಂಟು. ಈ ಥರ ಪಿನ್ ಮಾಡ್ಕೋಬೇಕು. ಬ್ಲೌಸ್ ಅಲೈನ್ ಮಾಡೋತ್ತಿಗಂತೂ ಇದೇ ಥರ ಮಾಡ್ಕೋಬೇಕಿಲ್ಲ ಅಂದರೆ ಉಲ್ಟಾ ಪಲ್ಟಾ ಆಗುತ್ತೆ. ಎಂಡಿಂಗಲ್ಲಿ ಈ ಥರ ಉಳಿದಿತ್ತಲ್ಲ, ಇದನ್ನು ಹಾಫ್ ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡಿಸೈನ್ ಮಾಡೋಕ್ಕಷ್ಟೇ. ಇದು ಇಷ್ಟು ಉದ್ದ ಇದೆ. ಒಟ್ಟಿಗೆ 3 ಇಂಚ್ ಮತ್ತು ಶಲ್ನ ಕಟ್ ಮಾಡಿ ಥರ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಡ. ಬ್ಯಾಕ್ ನೆಕ್ಕು ಹಾಗೆ ಬಾಟಮು ಸ್ಟಿಚ್ ಮಾಡ್ತಿದ್ದೀನಿ. ಇಂಟರ್ ಔಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿರೋದು. ಈಗ ಫಸ್ಟು ನೆಕ್ನ ಸ್ಟಿಚ್ ಮಾಡ್ಕೊತಿದ್ದೀನಿ. ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಇರಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಹಾಫ್ ಇಂಚಿಗೆ ಕರೆಕ್ಟ್ ಹಾಫ್ ಇಂಚ್ ಇರಬೇಕು. ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟು ರಫ್ ಸ್ಟಿಚ್ ಹಾಕ್ಕೋಬೇಕು, ಇಲ್ಲಾಂದರೆ ಸ್ಟಿಚ್ ರಿಮೂವ್ ಆಗುತ್ತೆ. ಇವಾಗ ಬಾಟಮ್ ಕೂಡ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ರಿಮೂವ್ ಮಾಡ್ಕೊಂಡಾದಮೇಲೆ ನೆಕ್ಕಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೆಕ್ ಯಾವಾಗಲೂ ಅಷ್ಟೇ
ಇಂಟರ್ ಔಟ್ ಮೆಥಡಿಗೆ ನಾಚ್ ಕೊಟ್ಕೋಬೇಕು. ಸೀಸರ್ ಯೂಸ್ ಮಾಡ್ತಿದ್ದೀನಿ. ಒಂದು ಇಂಚಿಗೊಂದು ನಾಚ್ ಕೊಟ್ಕೊಳ್ಳಿ ಈ ಥರ. ಈ ಥರ ಆದಮೇಲೆ ಹಿಂಗೆ ಟರ್ನ್ ಮಾಡ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ಈ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚ್ ಡಾಟ್ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಡಾಟ್ ಸ್ಟಿಚಿಂಗ್ ಈ ಥರ ಕ್ರಾಸಲ್ಲಿ ಇರಬೇಕು. ಇಲ್ಲಿ 1/2 ಇಂಚ್ ಇರಬೇಕು. ಇಲ್ಲಿ ವಿ ಶೇಪಲ್ಲಿ ಬರಬೇಕು ಈ ಥರ. ಇಲ್ಲಿ ರಫ್ ಸ್ಟಿಚ್ ಹಾಕ್ಬಾರ್ದು, ಇಲ್ಲಿ ರಫ್ ಸ್ಟಿಚ್ ಹಾಕ್ಬೇಕು. ಈ ಥರ ಡಾಟ್ನ ಸ್ಟಿಚ್ ಮಾಡೋದು. ಈ ಥರ 2 ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡ್ ಸ್ಟಿಚ್ ಮಾಡೋಕ್ಕೆ. ನೆಕ್ಸ್ಟು ಈ ಪೀಸ್ ಈ ಥರ ಓಪನ್ ಇದೆಯಲ್ಲ, ಎಡ್ಜ್ ಸ್ಟಿಚ್ ಹಾಕ್ಕೊಳ್ಳಿ. 2 ಫ್ಯಾಬ್ರಿಕ್ ಇರೋದು ಒಂದೇ ಫ್ಯಾಬ್ರಿಕ್ ಆಗೋ ಥರ ಈ ಥರ ಪಿನ್ ಹಾಕಿದ್ಮೇಲೆ ಎಂಡಿಂಗ್ ಪಾಯಿಂಟಲ್ಲಿ ಸ್ಟಿಚ್ ಮಾಡಬೇಕು. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೋದು. ನೀವೇನಾದ್ರು ಬಿಗಿನರ್ಸ್ ಆದರೆ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ ಸಾಕು. ನೋಡಿ ಈ ಥರ 1/4 ಇಂಚಿಗೆ ಅಷ್ಟೇ ಸ್ಟಿಚ್ ಮಾಡಬೇಕು. ಈ ಥರ ಎಕ್ಸ್ಟ್ರಾ ಉಳಿದಿದೆಯಲ್ಲ ಅದನ್ನು ಟ್ರಿಮ್ ಮಾಡಿ. ಅದಕ್ಕೆ ನಾನು ಫಸ್ಟೇ ಹೇಳಿದ್ದು, ನೀವೇನಾದರೂ ಬಿಗಿನರ್ಸ್ ಆದರೆ ಶಲ್ ಫ್ಯಾಬ್ರಿಕ್ನ ಫಸ್ಟೇ 1/2 ಇಂಚು ಬಿಟ್ಕೊಳ್ಳಿ ಅಂತ. ಅವಾಗ ಈ ಥರ ನೀಟಾಗಿ ಕಟ್ ಮಾಡ್ಕೋಬೋದು. ನಾನು ಸ್ಲೀವ್ಸೇ ತೊಗೊಂಡಿದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಯಾವುದಾದ್ರೂ ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಈ ಥರ ಬಾಟಮಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಈ ಥರ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕ್ಕೋಬೇಕು ಲೈನಿಂಗ್ ಮೇಲೆ. ಫ್ಯಾಬ್ರಿಕ್ ಎಲ್ಲ ಒಂದು ಸೈಡ್ ಇರಬೇಕು. ಈ ಥರ ಲೈನಿಂಗ್ ಮೇಲೆ ಹೋಗಬೇಕು. ಎಲ್ಲ ಈ ಥರ ಲೈನಿಂಗ್ ಮೇಲೆ ಮಾಡ್ಕೊಳ್ಳಿ. ಮಾಡಿಕೊಂಡು ಪಕ್ಕಕ್ಕೆ ಸ್ಟಿಚ್ ಹಾಕೋಬೇಕು. ಹಾಕಿದ್ದೀನಿ. ನೆಕ್ಸ್ಟು ಈ ಥರ ಒಂದು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ನಾನು ಕೊಂಡು 1/4 ಇಂಚಿಗೆ ಸ್ಟಿಚ್ ಮಾಡ್ಕೊತಾ ಬರಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು. ಫ್ರಂಟ್ ಪೋರ್ಷನ್ನು ವಿ ನೆಕ್ ಮಾಡ್ತಿದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಹಾಕಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊತಿದ್ದೀನಿ. ಮಾಡ್ಕೋಬೇಕು. ಟ್ರಿಮ್ಮರ್ ಕಳೆದೋಗಿರೋದ್ರಿಂದ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ಈ ಥರ ಫೋಲ್ಡಿಂಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ. ಎಂಡಿಂಗಿಂದ ಸ್ಟಿಚ್ ಮಾಡ್ತಿದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಪಾಯಿಂಟ್ ಕ್ರಿಯೇಟ್ ಆಗಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊತಿದ್ದೀನಿ ನಾನು. ಫುಲ್ನೆಸ್ ಎಲ್ಲ ಈ ಕಡೆ ಮಾಡಿಕೊಂಡು ಲೈನಿಂಗ್ ಸ್ಟಿಚ್ ಮಾಡ್ಕೊತಿದ್ದೀನಿ ಬಾಟಮಿಂದ. ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಇದನ್ನು ಈ ಥರ ಸ್ಟಿಚ್ ಆದಮೇಲೆ ಮತ್ತೆ ಫುಲ್ನೆಸ್ ಎಲ್ಲ ಒಂದು ಸೈಡ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಗೀಗ ಕಪ್ಸ್ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಥರ ಆಗಬೇಕು. ಇದು ಇಂಟರ್ಔಟ್ ಹಿಂಗೆ ಸ್ಯಾಂಡ್ವಿಚ್ ಮೆಥಡಲ್ಲೇ ಸ್ಟಿಚ್ ಮಾಡಬೇಕು. ಈ ಪಾರ್ಟ್ ಜಾಯಿನ್ ಮಾಡಬೇಕಾದ್ರೆ ಅಪೋಸಿಟ್ ನೋಡಿ
ಈ ಥರ 2 ಸ್ಟಿಚಿಂಗ್ ಒಳಗೇ ಬರಬೇಕು. ಕಪ್ಸ್ನ ಸ್ಟಿಚ್ ಮಾಡಬೇಕು. ಕಪ್ಸ್ನ ಹೇಗೆ ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಮಿಡ್ ಪಾಯಿಂಟ್ ಅಂತ. ಮಿಡ್ ಪಾಯಿಂಟ್ನ ಸ್ಟಿಚ್ ಹಾಕಿದ ಮೇಲೆ ಫಿಕ್ಸ್ ಆಗುತ್ತೆ, ಅಲ್ಲಿಗೆ ಈ ಥರ ಆಗುತ್ತೆ. ಇಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿರೋದನ್ನ ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಗೆ ಜಾಯಿನ್ ಮಾಡ್ಕೋಬೇಕಷ್ಟೆ. ಆ ಶಲ್ಲಿಗೆ ಏನು ಸ್ಟಿಚ್ ಮಾಡೋಂಗಿಲ್ಲ, ಮಾತ್ರ ರಫ್ ಸ್ಟಿಚ್ ಹಾಕೋಬೇಕು. ಈ ಥರ ಆಗಿದೆ. ಈಗ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಥರ ಟರ್ನ್ ಮಾಡ್ಕೋಬೇಕು. ಅಷ್ಟೇ ಅದೇ ಪ್ರೊಸೀಜರಲ್ಲಿ ಸ್ಟಿಚ್ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ ಇಂಟರ್ಲಾಕ್ ಮಾಡ್ತಿದ್ದೀನಿ. ಈ ಥರ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಂಡರ್ ಪ್ಲಾಕೆಟ್ ಅಪ್ಪರ್ ಪ್ಲಾಕೆಟ್ ಅಟ್ಯಾಚ್ ಮಾಡ್ತಿದ್ದೀನಿ. ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು. ನೆಕ್ಸ್ಟು ಮತ್ತೆ 1/2 ಇಂಚಿಗೆ ಒಂದು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಹೆಮ್ಮಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಟಿಚಿಂಗೇ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚಿಂಗೇ ಮಾಡ್ಕೊತಿದ್ದೀನಿ. ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಶೆಲ್ ಫ್ಯಾಬ್ರಿಕ್ಕು ಲೈನ್ ಫ್ಯಾಬ್ರಿಕ್ಕನ್ನು ಜೋಡಿಸ್ಕೊಬಿಟ್ಟು 1/2 ಇಂಚಿಗೆ ಫೋಲ್ಡ್ ಮಾಡಿ ಮತ್ತು 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಮೆಜರ್ ಮಾಡಿಕೊಂಡು ನಾನು ನೆಕ್ಸ್ಟ್ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ಫೋಲ್ಡ್ ಮಾಡ್ಕೊತಿದ್ದೀನಿ. ಮತ್ತು 1/2 ಇಂಚಿಗೆ ಫೋಲ್ಡ್ ಮಾಡಿ ಈ ಥರ ಮಾಡ್ಕೋಬೇಕು. ಈ ಥರ ನೀಟಾಗಿ ಅಲೈನ್ ಮಾಡ್ಕೊಂಡು ಪಿನ್ ಮಾಡ್ಕೊಳ್ಳಿ. ಸ್ಟಿಚಿಂಗಿಗೆ ಈಸಿ ಆಗುತ್ತೆ ನೋಡಿ. ಸ್ಟಿಚ್ ಹಾಕಿ ಅದ್ರ ಪಕ್ಕಕ್ಕೆ ಒಂದು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಈ ಥರ ವಿ ಶೇಪಲ್ಲಿ ಇಲ್ಲಿ ಕೂತ್ಕೋಬೇಕು. ಸ್ಟಿಚ್ ಹಾಕ್ಕೊತಿದ್ದೀನಿ. ಅಟ್ಯಾಚ್ಮೆಂಟು ಶೋಲ್ಡರು, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕನ್ನು ಫ್ರಂಟ್ನು ಈ ಥರ ಜಾಯಿನ್ ಮಾಡ್ಕೋಬೇಕು. ಶೆಲ್ ಫ್ಯಾಬ್ರಿಕ್ಕು ಜಾಯಿನ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿಕೊಂಡು ಪಿನ್ ಹಾಕೋಬೇಕು. ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಆಗುತ್ತೆ. ಇಲ್ಲಿ ಫ್ರಂಟ್ ಬರ್ತಿದ್ದೀನಲ್ಲ, ಇದು ಫ್ರಂಟ್ ಸೈಡ್. ಹಾಗೆ ಇಲ್ಲಿ ಫ್ರಂಟ್ ಬರ್ತಿದ್ದೀನಲ್ಲ, ಇದು ಫ್ರಂಟ್ ಸೈಡ್. ಇವಾಗ ಈ ಫ್ರಂಟ್ ಸೈಡ್ನ ಈಗ ಓಪನ್ ಮಾಡ್ಕೋಬೇಕು. ಇಲ್ಲಿ ಮಿಡ್ ಪಾಯಿಂಟ್ ಇರುತ್ತಲ್ಲ, ಈ ಮಿಡ್ ಪಾಯಿಂಟಿಗೂ ಶೋಲ್ಡರ್ ಮಿಡ್ ಪಾಯಿಂಟಿಗೂ ಜಾಯಿನ್ ಮಾಡಿಕೊಂಡು ಒಂದು ಪಿನ್ ಹಾಕೋಬೇಕು. ಮತ್ತೆ ಒಂದ್ಸತಿ ಓಪನ್ ಮಾಡ್ಕೊಳ್ಳಿ. ಈ ಥರ ಬರಬೇಕು ಅದು. ಸೇಮ್ ಇದನ್ನು ಅಷ್ಟೇ ಓಪನ್ ಮಾಡಿಕೊಂಡು ಮಿಡ್ ಪಾಯಿಂಟು ಇದ್ರದ್ದು ಮಿಡ್ ಪಾಯಿಂಟ್ನ ಜಾಯಿನ್ ಮಾಡ್ಕೊತಿದ್ದೀನಿ. ಈ ಥರ ಹಾಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಮಿಡ್ ಪಾಯಿಂಟಿಂದ ರಫ್ ಸ್ಟಿಚ್ ಹಾಕಿ ಒಂದು ಸೈಡ್ ಫಸ್ಟ್ ಈ ಕಡೆ ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಬ್ಯಾಕ್ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿಂದ ನಾನು ಸ್ಟಿಚ್ ಮಾಡಲ್ಲ. ಯಾಕೆ ಅಂದರೆ ಏನಾದರೂ ಫ್ಯಾಬ್ರಿಕ್ಕು ಲೆಂತ್ ಜಾಸ್ತಿ ಇರ್ಬೋದು, ಇಲ್ಲ ಕಮ್ಮಿ ಇರ್ಬೋದು. ಮಿಡ್ ಪಾಯಿಂಟಿಂದ ಹಿಂಗೆ ಸ್ಟಿಚ್ ಮಾಡ್ಕೊಬಂದರೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಎಕ್ಸ್ಟ್ರಾ 1 ಇಂಚಷ್ಟು ಉಳಿತು. ಅದಕ್ಕೋಸ್ಕರನೇ ನಾನು ಹೇಳಿದ್ದು ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಿಚ್ ಮಾಡ್ಕೋಬಾರ್ದು ಅಂತ. ಇವಾಗ ನೋಡಿ ಫ್ರಂಟ್ನ ಜಾಯಿನ್ ಮಾಡ್ಕೊತಿದ್ದೀನಿ. ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಈ ಸೈಡನ್ನು ಸ್ಟಿಚ್ ಮಾಡ್ಕೊತಿದ್ದೀನಿ. ಈ ಸ್ಟಾರ್ಟಿಂಗ್ ಪಾಯಿಂಟು
ಆರ್ಮೋಲು, ಎಂಡಿಂಗ್ ಪಾಯಿಂಟ್ ಇಷ್ಟನ್ನು ಜಾಯಿನ್ ಮಾಡಬೇಕು ಎರಡು ಕಡೆನೂ. ಆಮೇಲೆ ಫಿಟ್ಟಿಂಗ್ ಮಾಡೋದು. ಈ ಪಾಯಿಂಟು ಜಾಯಿನ್ ಆಗಬೇಕು, ಇಲ್ಲಾಂದರೆ ಬ್ಲೌಸು ಸರಿ ಹೊಲ್ದಿಲ್ಲ ಅಂತ ಅರ್ಥ. ಈ ಥರ 1/2 ಇಂಚಿಗೆ ಒಂದು ಸ್ಟಿಚ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ನಾನು ಇದನ್ನ ಫಿಟ್ಟಿಂಗ ಆಮೇಲೆ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಇಲ್ಲಿಗೆ ಫಿಟ್ಟಿಂಗ್ ಆದಮೇಲೆ ಜಿಗ್ಜಾಗ್ ಮಾಡ್ಕೋಬೇಕು. ಅಲ್ಲಿಗೆ ಇದು ಕೆಲಸ ಮುಗಿಯುತ್ತೆ. 1/2 ಇಂಚಿಗೆ ಈ ಥರ ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಒಂದು ಟೇಪ್ ಥರ ಮಾಡ್ಕೊತಿದ್ದೀನಿ. ಹಾಫ್ ಇಂಚಿಗೆ ಫಸ್ಟ್ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಒಂದು ಟೇಪ್ ರೆಡಿ ಮಾಡ್ಕೋಬೇಕು. ಟೇಪ್ ಇಲ್ಲಿಗೆ ಹಾಕೋಬೇಕು. ಇದನ್ನ ಕಟ್ ಮಾಡ್ಕೊತಿದ್ದೀನಿ. ಮಿಡಲಿಗೆ ಹಿಂಗೆ ಕಟ್ ಮಾಡ್ಕೊತಿದ್ದೀನಿ. ಇದು ಮಿಡ್ ಪಾಯಿಂಟ್ ಇರೋದ್ರಿಂದ ಈ ಥರ ಸ್ಟಿಚ್ ಮಾಡ್ಕೊತಿದ್ದೀನಿ. ಇದಕ್ಕೆ ಗೋಲ್ಡ್ ಕಲರ್ ಬೀಡ್ಸ್ನ ನೆಕ್ಸ್ಟ್ ಸ್ಟಿಚ್ ಮಾಡಬೇಕು. ಈ ಥರ ಡಿಸೈನ್ ಅಂದ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ. ಈ ಸೈಡಾಗಿ ಎಂಡಿಂಗ್ ಪಾಯಿಂಟಲ್ಲಿ ಒಂದು ಪಿನ್ ಹಾಕ್ಕೊತಿದ್ದೀನಿ. ಈ ಥರ ಆಗುತ್ತೆ. ಇಲ್ಲೊಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟು ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊತಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇವಾಗೆಲ್ಲ ಇದೇ ಟ್ರೆಂಡ್ ಇರೋದು ಕಟ್ ಪೀಸ್ ವರ್ಕು. ನೆಕ್ಸ್ಟು ಈ ಕಡೆನೂ ಸ್ಟಿಚ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇಡ್ತಿದ್ದೀನಿ ಮಧ್ಯ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಮಾರ್ಕ್ ಮಾಡಿಕೊಂಡು ಕೈಲಿ ಸ್ಟಿಚ್ ಮಾಡ್ಕೊತೀನಿ. ಫಿಟ್ಟಿಂಗಿಂದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಬ್ಲೌಸಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನಷ್ಟು ಸ್ಟಿಚಿಂಗ್ ವಿಡಿಯೋ ಜೊತೆ ಬರ್ತೀನಿ. ಮತ್ತೆ ಸಿಗುವ. ಬಾಯ್.